ಇದು ಬಹಳ ರುಚಿಕರವಾದ ಒಂದು ಸ್ವೀಟು. ಇದರ ಹೊರಭಾಗ ಕ್ರಿಸ್ಪಿ ಆಗಿರುತ್ತೆ, ಒಳಭಾಗ ಸಾಫ್ಟ್ ಆಗಿರುತ್ತೆ. ಅಂಡ್ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಬನ್ನಿ ಮಾಡೋಣ. 1.5 ಕಪ್ ಅಕ್ಕಿ ಚೆನ್ನಾಗಿ ವಾಶ್ ಮಾಡಿ 4 ರಿಂದ 5 ಗಂಟೆಗಳ ಕಾಲ ನೆನೆಸಿಡಿ. ಆಮೇಲೆ 1 ಕಪ್ ಬೆಲ್ಲಕ್ಕೆ 1/4 ಕಪ್ ನೀರು ಸೇರಿಸಿ ಪಾಕ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಸೈಡ್ ಗಿಡಿ. ನೆಕ್ಸ್ಟ್ ನೆನೆಸಿಟ್ಟ ಅಕ್ಕಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಬೀಜ, ಉಪ್ಪು, 1 ಸ್ಪೂನ್ ಗೋಧಿ ಹಿಟ್ಟು ಹಾಗೂ ಬೆಲ್ಲದ ಪಾಕ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಲೈಟ್ ಆಗಿ ತರಿ ಇರಬೇಕು. ಈಗ ಅದೊಂದು 5 ರಿಂದ 6 ಗಂಟೆಗಳು ಉದುಗಕ್ಕಿಡಬೇಕು. ಆಮೇಲೆ ಅದರಲ್ಲಿ ಕಪ್ಪು ಮತ್ತು ಬಿಳಿ ಎಳ್ಳು ಸೇರಿಸಿ ನಂತರ ತೆಂಗಿನಕಾಯಿ ಈ ತರ ಸಣ್ಣದ ಕಟ್ ಮಾಡಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಲೈಟ್ ಬ್ರೌನ್ ಆದ್ಮೇಲೆ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಹದಕ್ಕಿರಬೇಕು. ಫೈನಲಿ ಬಿಸಿ ಎಣ್ಣೆಗೆ ಒಂದು ಸೌಟ್ ಇಟ್ಟು ಹಾಕಿ ಕೆಲವೇ ನಿಮಿಷಗಳಲ್ಲಿ ಅದು ತಾನಾಗೆ ಬಿಟ್ಟು ಮೇಲ್ ಬರುತ್ತೆ. ಆಗ ಅದನ್ನು ತಿರುಗಿಸಾಕಿ ಲೈಟ್ ಬ್ರೌನ್ ಆದ್ಮೇಲೆ ತೆಗೀರಿ. ಅಷ್ಟೇ ಗುರು. ಖಂಡಿತವಾಗ್ಲೂ ಇದು ಹೆಲ್ದಿ ಅಲ್ಲ, ಬಟ್ ಇದು ಊಟ ಅಲ್ಲ. ಸೊ ಯಾವಾಗ್ಲಾರು ಒಂದ್ಸಲ ಮಾಡ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇ ಇಲ್ಲ. ಇದು ಕೇರಳ ಶೈಲಿಯ ಒಂದು ರೆಸಿಪಿ, ನೇಯಪ್ಪಂ ಅಂತ ಹೇಳ್ತಾರೆ. ನಿಮ್ ಕಡೆನೂ ಈ ತರ ಏನಾದ್ರು ಮಾಡ್ತಾರಾ? ಅಂಡ್ ಅದರ ಹೆಸರೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.